ಇನ್ನು ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸಿಎಂ ಅವರ ನಿವಾಸದ ಬಳಿ ಅಭಿಮಾನಿಗಳ ದಂಡು. ಕಾವೇರಿ ನಿವಾಸದ ಮುಂದೆ ಜಮಾಯಿಸಿರುವ ಅಭಿಮಾನಿಗಳು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿದ್ದಾರೆ. ವರುಣ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಫ್ಯಾನ್ಸ್ ಬಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅಲ್ಲಿಂದಲೂ ಕೂಡ ಅವರ ಫ್ಯಾನ್ಸ್ ಬಂದಿದ್ದಾರೆ ಅವರ ನಿವಾಸದ ಬಳಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಉಳಿಗಾಲವಿಲ್ಲ, ಕಾಂಗ್ರೆಸ್ಗೆ ಉಳಿಗಾಲವೇ ಇಲ್ಲ, ನಾವು ಉಳಿಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್. ಗಮನಿಸ್ತಾ ಇದ್ದೀರಿ ಸಿಎಂ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸಿರುವಂತಹ ದೃಶ್ಯ ಇದು. ನಮ್ಮ ಪ್ರತಿನಿಧಿ ಹರೀಶ್ ಸಿದ್ದರಾಮಯ್ಯನವರ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ವರುಣಾ ಕ್ಷೇತ್ರದಿಂದ ಪಕ್ಕದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಅನೇಕ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬೆಂಗಳೂರಿಗೆ ಬಂದಿರುವಂತಹದ್ದು. ರಾಜೀನಾಮೆಯನ್ನ ಸಿದ್ದರಾಮಯ್ಯ ಅವರು ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಅವರು ರಾಜೀನಾಮೆ ಕೊಟ್ಟರೆ 6 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ ಸರ್. ಇವತ್ತು ಇದು ಸ್ವಲ್ಪ ಆತುರದ ನಿರ್ಧಾರ ಅನಿಸ್ತಾ ಇದೆ ಸರ್. ಯಾಕೆ ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯನವರು. ಅವರು ಮುಖ್ಯವಾಗಿ ಐಂದ ಒಂದು ವೋಟ್ ಬ್ಯಾಂಕಿಂದ ಇವತ್ತು ಇದು ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಆ್ಯಂಡ್ ಇವತ್ತು ಲೈಕ್ ಎಲ್ಲ ಕಡೆ ಎಲೆಕ್ಷನ್ ಮುಗ್ದಿರೋದ್ರಿಂದ ಬಹುಶಃ ರಾಹುಲ್ ಗಾಂಧಿ ಅವ್ರು ಕರೆದವ್ರನ್ನ ರಾಜೀನಾಮೆ ಕೇಳ್ತಾ ಇರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಇದೇ ಐಂದ ವರ್ಗದವ್ರಿಗೆ ಅಕಸ್ಮಾತ್ ಇವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಬೇಜಾರು ಮಾಡ್ಕೊಂಡು ಇವ್ರು ತೆಗ್ದಿರೋದ್ರಿಂದ ಅವ್ರು ಸ್ವಲ್ಪ ಉಲ್ಟಾ ಹೊಡೆದ್ರೆ GB ಎಲೆಕ್ಷನ್ ಇದೆ ಅಥವಾ ಬೇರೆ ಯಾವುದೇ ಎಲೆಕ್ಷನ್ಗಳಾಗಿರ್ಬೋದು, ಅದು ಪರಿಣಾಮ ಬೀರುತ್ತೆ. ನನ್ನ ಪ್ರಕಾರ ಇದೊಂದು ಬಾರಿ ಸಿದ್ದರಾಮಯ್ಯವ್ರಿಗೆ ಬಿಟ್ಕೊಟ್ಟು ಮುಂದಿನ ಎಲೆಕ್ಷನ್ನಲ್ಲಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಒಳ್ಳೇದು ಅನಿಸುತ್ತೆ. DK ಶಿವಕುಮಾರ್ ಅವರು ಒಳ್ಳೆ ನಾಯಕರೇ, ಬಟ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸ್ವಲ್ಪ ತೊಡಕಾಗ್ಬೋದು ಅಂತ ನಮ್ಗೆ ಅನ್ಸುತ್ತೆ ಸರ್. ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು. ಏಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋದೇ ಒಂದು 75%, ನಾನು 100ಕ್ಕೆ 100 ಅಂತ ಹೇಳ್ತಾ ಇಲ್ಲ, 75% ಸಿದ್ದರಾಮಯ್ಯವರು ವೋಟ್ ಬ್ಯಾಂಕಿಂದನೇ ಕಾಂಗ್ರೆಸ್ ಪಕ್ಷ ಬರೋದು. DK ಶಿವಕುಮಾರ್ ಸಾಹೇಬರು ಒಂದು KPCCಯನ್ನು ಒಂದು ಅಧ್ಯಕ್ಷರಾಗಿದ್ದಾರೆ, ಅವರು ವರ್ಕರೇ, ಅವ್ರಿಗೆ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ 2 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಪರಿಪೂರ್ಣವಾಗಿ ಅಧಿಕಾರ ನಡೆಸಿದ್ರೆ ಮುಂದಿನ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಬಹುಮತ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇವಾಗ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರೆ ಮಿನಿಮಮ್ 75%. ಹೆಂಗೆ ಯಡಿಯೂರಪ್ಪನವರಿಗೆ BJP ಸರ್ಕಾರದಲ್ಲಿ ಯಡಿಯೂರಪ್ಪನವರು ಹೆಂಗೆ ರಾಜೀನಾಮೆ ಕೊಟ್ಟಿದ್ರೆ 60ಕ್ಕೆ ಬಂದಿದ್ದಾರೆ. ಇವಾಗ ಸಿದ್ದರಾಮಯ್ಯ ಸಾಹೇಬರು ಏನಾದರೂ ರಾಜೀನಾಮೆ ಕೊಟ್ಟಿದ್ರೆ 60 BJP ಅವರು ತೊಗೊಂಡಿದ್ದಾರೆ. ಇವರು ವಿರೋಧ ಪಕ್ಷದಲ್ಲಿ ಇರೋಕ್ಕೂ ಕೂಡ ಇವರು ಯೋಗ್ಯರಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷನೇ ಇರಲಿಲ್ಲ. ನಾನು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷ ಬಾಲ್ಕಿ ತಾಲೂಕಿಂದ, ನಾನು ಕಾಂಗ್ರೆಸ್ ಪಕ್ಷದವನೇ. ಆದರೂ ಕೂಡ ಈ ಒಂದು ಬೆಳವಣಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಇಲ್ಲ. ಯಾಕಂದರೆ ಈ ಸಿದ್ದರಾಮಯ್ಯನವರಿಂದ ತಪ್ಪಾದರೂ ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ, ಎಲ್ಲ ಮಿನಿಸ್ಟರ್ ಆಗಲಿ, ಎಲ್ಲರೂ ಶಾಸಕರಿಗಲಿ, ಎಲ್ಲರಿಗೂ ಸಂಪೂರ್ಣವಾಗಿ ತಾವು ತಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ಬೇರೆಯವರ ಕೈಯಲ್ಲಿ ಆಡಳಿತ ಹೋದರೆ ಸಂಪೂರ್ಣ ಹದಗೆಟ್ಟುತ್ತೆ ಅಂತ ಹೇಳ್ತೀನಿ ಸರ್. ಮಾಡಿಲ್ಲ, ರಾಜೀನಾಮೆ ಕೊಡಬೇಕು ಅಂತ ಮಾಡಿಲ್ಲ, ಇವ್ರು ಒತ್ತಡದ ಮೇಲೆ ಮಾಡೋರು ಅಷ್ಟೇ. ಇವಾಗ ಏನಾರು ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೊಂದು ಸಾರಿ ನೋವು ಅನ್ಭವಿಸ್ತಾರೆ. ಸನ್ಮಾನ್ಯ ದೇವೇಗೌಡರು JH ಪಟೇಲ್ ಕಾಲದಲ್ಲಿ ಸಿದ್ದರಾಮಯ್ಯನವ್ರಿಗೆ ಚೀಫ್ ಮಿನಿಸ್ಟರ್ ಕೊಡಬಾರ್ದು ಅಂತ ಹೊರದಬ್ಬಿ ಇವತ್ತಿನವರೆಗೂ ಜನತಾದಳ 15ರಿಂದ 10, 10ರಿಂದ 20 ಸೀಟು ಅದು 20 ವರ್ಷ ಸತತವಾಗಿ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ ಅವರು, SR ಬೊಮ್ಮಾಯಿ ಅವರು, ದೇವೇಗೌಡ ಎಲ್ಲ ಚೀಫ್ ಮಿನಿಸ್ಟರ್ ಆದ ಒಂದು ಪಕ್ಷ ನಶಿಸ್ಕೊಂಡಾಯ್ತು. ಕಾರಣ ಸಿದ್ದರಾಮಯ್ಯನವ್ರನ್ನ ಪಕ್ಷದಿಂದ ಈಚೆ ತೆಗೆದಕ್ಕೆ. ಇವತ್ತಿವರು ಒಂದೇ ಮನೆಯದು, ನಾವು ಒಂದೇ ಮನೆ ಜಗಳಕ್ಕೆ ಅವರು ಕೊಡಬೇಡಿ, ಇವರು ಕೊಡಬೇಡಿ, DK ಕೊಡಬೇಡಿ ಅಂತ ಹೇಳಿದಿಲ್ಲ, ಕೊಡಲಿ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನಾರು ರಾಜೀನಾಮೆ ಕೊಡಿಸಿ ಇದಾದರೆ ಅಲ್ಲೋಲ ಕಲ್ಲೋಲ ಐತೆ. ಮೊದಲು ಜನತಾದಳದ್ದು BJPದು ಏನು ಪರಿಸ್ಥಿತಿ ಆಯಿತು ಅದ್ರ 3 ಪಟ್ಕೊಂಡೈತೆ ಕಾಂಗ್ರೆಸ್ಸು. ಅದರಿಂದ ದಯವಿಟ್ಟು ಸಿದ್ದರಾಮಯ್ಯನವ್ರು ಒಪ್ಕೊಂಡಿಲ್ಲ, ಮಾತು ಹೇಳಿದ್ದೀವಲ್ಲ ಅಂತ ಒಪ್ಕೊಂಡವ್ರೆ. ಇವಾಗ MLAಗಳನ್ನ ಕೋರಮ್ ಕೊಡಲಿ. ಇವ್ರು ಏಕಾಏಕಿ ಇವರು ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಪ್ರೇರೇಪಿಸಿ ಸರ್ಕಾರನ ಒಂದು ರೂಪುರೇಷೆ ತಂದ ತಕ್ಷಣ ನೀವು ರಾಜೀನಾಮೆ ಕೊಟ್ಬಿಡು ಅಂದ್ರೆ ಅರ್ಥ ಏನು? ರಾಜೀನಾಮೆ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ. ರಾಜೀನಾಮೆ ಕೊಟ್ಟರೆ ಹಾಳಾಗೋಯ್ತಾರೆ ಇವರು. ನಾಳೆ ರಾಜೀನಾಮೆ ಕೊಟ್ಟರೆ ನಾಳೆಯಿಂದ ಅವ್ರು ಮುಖ್ಯಮಂತ್ರಿ ಆಗಿರಲ್ಲ ಸರ್. ಅವರು ರಾಜೀನಾಮೆ ಕೊಡೋದು ಡೌಟು ಅನಿಸುತ್ತೆ ನಮಗೆ. ಯಾಕೆಂದರೆ ಎಲ್ಲೂ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ ಅವರು. ಅದರಿಂದ ಎಲ್ಲ ಮೌನವಾಗಿದೆ. ಅವರು ಮೌನವಾಗಿದ್ದಾರೆ ಅಂತಂದರೆ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆಗೆ ಹರೀಶ್, TV9 ಬೆಂಗಳೂರು. ಅಭಿಮಾನಿಗಳೇನೋ ಬಹಿರಂಗವಾಗಿ ಮಾತನಾಡ್ಬಿಟ್ರು, ಆದರೆ ಕಾಂಗ್ರೆಸ್ ನಾಯಕರು ಹಾಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದು ಪ್ರಕಟ ಆಗಿಲ್ಲ. CM ಸಿದ್ದರಾಮಯ್ಯ ಅವರು ಖುದ್ದು ಹೇಳಿಲ್ಲ. ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು? ಯಾವ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಪರಮೇಶ್ವರ್ ಮಾತನಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ನಾಯಕರು ಕೇಳೋಣ ಬನ್ನಿ. ನಿನ್ನೆ
ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದಿದ್ರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು, ಅವ್ರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀರಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ಆಗುತ್ತೆ. ಅಧಿಕೃತವಾಗಿ ಎಲ್ಲಿ ಹೇಳಿಲ್ಲ, ಆದರೆ ಕೂಡ ಸಂಚಲನ ಮಾಡ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ನಲ್ಲಿ ಏನು ಹೇಳ್ತಾರೆ ಅದು ಆವಾಗೇ ಅದು ಕನ್ಫರ್ಮ್ ಆಗಬೇಕು. ಸೊ ಆವಾಗ ಅದಕ್ಕೆ ಅಂತಿಮವಾದ ಒಂದು ಪೂರ್ಣವಿರಾಮ ಆಗುತ್ತೆ. ನೋಡೋಣ, ನಾವು ಬೆಳಗ್ಗೆ ಭಾಗವಹಿಸ್ತೀವಿ. CM ಅವ್ರು ಏನು ಹೇಳ್ತಾರೆ, ಅವ್ರಿಗೇನು ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ ಗೊತ್ತಿಲ್ಲ. ಸೊ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ವೇಟ್ ಮಾಡ್ತೀವಿ ನಾಳೆವರೆಗೆ. ಮೇಲ್ನೋಟಕ್ಕೆ ಎಲ್ಲ ಕಾಣ್ತಾ ಇದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರೋವರೆಗೆ ನಾವು ಏನು ಹೇಳಲಿಕ್ಕಾಗೋಲ್ಲ. ಬಂದಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ಚರ್ಚೆ ಇದೆ, ಆದರೆ ನಮ್ಮ ಜೋಡಿ ಯಾರೂ ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದಾಗ ನಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನಮ್ಮ ಕಂಫರ್ಟೇಬಲನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ.